ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನಮ್ಮ ಪಕ್ಷದ ನೂತನ ಅಧ್ಯಕ್ಷರಾದಂಥ ಏನು ನಿತಿನ್ ನಬಿ ಅವರು ಇವತ್ತು ಆಯ್ಕೆ ಆಗೋಂಥ ವಿಚಾರದಲ್ಲಿ ಪ್ರಕ್ರಿಯೆಯಲ್ಲಿ ಪಾರ್ಟಿ ನಮ್ಮೆಲ್ಲರಿಗೂ ಕೂಡ ಈ ಪ್ರಕ್ರಿಯೆಯಲ್ಲಿ ಬರಬೇಕು ಅಂತೇಳಿ ಆಹ್ವಾನವನ್ನು ಕೊಟ್ಟಿತ್ತು. ಆಹ್ವಾನವನ್ನು ಕೊಟ್ಟ ನಂತರ ನಾವೆಲ್ಲರೂ ಕೂಡ ಕೋರ್ ಕಮಿಟಿ ಸದಸ್ಯರೆಲ್ಲ ಎಲ್ಲರೂ ಕೂಡ ಬಂದು ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದೇವೆ. ಬಹುಶಃ ಭಾಳಷ್ಟು ಸಂತೋಷ ಏನಂದರೆ, ಒಂದು ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ನಬಿ ಅವರ ಆಯ್ಕೆ ವಿಚಾರದಲ್ಲಿ ಕೂಡ ನಾವು ಬಂದಿದ್ದೀವಿ. ಕರ್ನಾಟಕದಲ್ಲಿ ಕೂಡ ಇನ್ನು 2 ವರ್ಷ ಒಳಗಡೆ ಚುನಾವಣೆ ಇರೋ ಕಾರಣ ನಮಗೆ ಭಾಳಷ್ಟು ಒಂದು ಸ್ಫೂರ್ತಿ ಮತ್ತು ಶಕ್ತಿ ಬಂದಂತಾಗುತ್ತೆ. ಈ ಪ್ರಕ್ರಿಯೆಯಿಂದ ಭಾರತೀಯ ಜನತಾ ಪಾರ್ಟಿ ಕೂಡ ಇನ್ನು 2 ವರ್ಷ ಚುನಾವಣೆ ಇರೋ ಕಾರಣ ನಮಗೆ ಕೂಡ ಅನುಕೂಲ ಆಗುತ್ತೆ ಅನ್ನೋಂಥ ವಾತಾವರಣ ಕೂಡ ಕೂಡಿ ಬರುತ್ತೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೂಡ ನಮ್ಮ ಅಧ್ಯಕ್ಷರಂಥ ವಿಜೇಂದ್ರ ನೇತೃತ್ವದಲ್ಲಿ ಪಾರ್ಟಿ ಸಂಘಟನೆ ಮಾಡೋಂಥ ಕೆಲಸ ಮಾಡ್ತಿದ್ವಿ. ನಾವೆಲ್ಲರೂ ಕೂಡ ಒಕ್ಕಟ್ಟಿನಿಂದ ಕೆಲಸ ಮಾಡ್ತಾಯಿದ್ವಿ. ನಮ್ಮೆಲ್ಲರ ಉದ್ದೇಶ 2028-29 ಲೋಕಸಭೆ ಚುನಾವಣೆಯಲ್ಲಿ ಕೂಡ ಭಾಳಷ್ಟು ದೊಡ್ಡ ಫಲಿತಾಂಶವನ್ನು ಕೊಡಬೇಕು ಅನ್ನೋಂಥ ಕಾರಣದಿಂದ ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ನೇತೃತ್ವದಲ್ಲಿ ಪಾರ್ಟಿ ಸಲುವಾಗಿ ಎಲ್ಲರೂ ಒಕ್ಕಟ್ಟದಿಂದ ಪಾರ್ಟಿ ಕೆಲಸ ಮಾಡೋಂಥ ಕೆಲಸ ಮಾಡ್ತಾಯಿದ್ವಿ. ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡೋಂಥ ಟೈಮಲ್ಲಿ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 2.5 ವರ್ಷಗಳ ಕಾಲ ಆಗಿದೆ. ಕರ್ನಾಟಕದಲ್ಲಿ ಇವತ್ತು ಲಾ ಆ್ಯಂಡ್ ಆರ್ಡರ್ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಹದಗೆಟ್ಟಿಗೆ ಹೋಗಿದೆನೋ, ಇವತ್ತು ಪ್ರತಿನಿತ್ಯ ಕೂಡ ದರೋಡೆಗಳಾಗ್ತಾ ಇದ್ದಾವ, ಕೊಲೆಗಳಾಗ್ತಾ ಇದ್ದಾವ, ಭ್ರಷ್ಟಾಚಾರಗಳಾಗ್ತಾ ಇದ್ದಾವ, ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರಗಳಾಗ್ತಾ ಇದ್ದಾವ. ಆಗೋಂಥ ಟೈಮಲ್ಲಿ ಕೂಡ ಯಾವುದೊಂದು ವಿಚಾರವನ್ನು ಕೂಡ ಕಾನೂನನ್ನು ಯಾವ ರೀತಿಯಲ್ಲಿ ಸೀರಿಯಸ್ ಅಂತ ತಗೋಬೇಕಾಯಿತು, ಈ ಕಾನೂನು ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಸೀರಿಯಸ್ ಅಂತ ತಗೊಳ್ಳಾರ್ದಂತೆ ಟೋಟಲ್ ಆಗಿ ಇವತ್ತು ಅತ್ಯಾಚಾರಗಳಾಗ್ತಾ ಇದ್ದಾವ, ದರೋಡೆಗಳಾಗಿ ಎಲ್ಲವನ್ನು ಕೂಡ ಆಗೋಂಥ ಟೈಮಲ್ಲಿ ಕೂಡ ಇವತ್ತು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಸರ್ಕಾರ ಯಾವ ರೀತಿಯಲ್ಲಿ ಕೂಡ ಕ್ಯಾರೆ ಅನ್ಲಾರ್ದಂತೆ ಇವತ್ತು ಸರ್ಕಾರ ನಡೆಸ್ಕೊತ ಬರ್ತಾ ಇದ್ದಾರೆ. ಹಂಗಾಗಿ ಮುಖ್ಯಮಂತ್ರಿಗಳು ಕೇಳಿದರೆ ಈ ಲಾ ಆ್ಯಂಡ್ ಆರ್ಡರ್ ಕುಸಿತೈತೆ, ದರೋಡೆಗಳಾಗ್ತಾ ಇದ್ದಾರೆ, ರೌಡಿಸಮ್ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಸರ್ಕಾರ ಬರಲಿದ್ದ ಮುಂಚೆ ಅಲ್ಲೆಲ್ಲಿ ಪುಡಾರಿ ರೌಡಿಗಳು ಇರ್ತಾಯಿದ್ರು. ಇವತ್ತು ಈ ಸರ್ಕಾರ ಬಂದ ನಂತರ ಇನ್ನು ಮೀಸೆಗಳು ಬೆಳೆದಿರಲ್ಲ, ಇನ್ನು ಮೀಸೆ ಚಿಗುರ್ತಿರ್ತದೆ, ಅವಾಗೆ ರೌಡಿಗಳು ಚಾಕುಗಳು ಹಿಡ್ಕೊಂಡು ಅಡ್ಡಾಡ್ತಾ ಇದ್ದಾರೆ ಈ ಸರ್ಕಾರ ಬಂದ ನಂತರ. ಹಂಗಾಗಿ ಇವತ್ತು ಮುಖ್ಯಮಂತ್ರಿಗಳು ಹೇಳಿದಂಥ ಟೈಮಲ್ಲಿ ಕೂಡ ಕಾನೂನು ವಿಚಾರದಲ್ಲಿ ಬಂದಂಥ ಟೈಮಲ್ಲಿ ಕೂಡ ಡೋಂಟ್ ಕೇರ್ ಅಂತಾರ. ಗೃಹ ಮಂತ್ರಿಗಳಂತೂ ಇವತ್ತು ಇದ್ದೂ ಇಲ್ಲಾರ್ದಂತಾಗಿದೆ. ಇವತ್ತು ರಾಜ್ಯದಲ್ಲಿ ಇವತ್ತು ಇಷ್ಟೊಂದು ಅನಾಹುತ ಆಗ್ತಾ ಇದ್ರು ಕೂಡ ಯಾರನ್ನು ಕೂಡ ಅರೆಸ್ಟ್ ಮಾಡೋಕ್ಕೆ ಕೆಲಸ ಮಾಡ್ತಾ ಇಲ್ಲ. ಮೊನ್ನೆ ಬಳ್ಳಾರಿಯಲ್ಲಿ ನಡೆದಂಥ ಘಟನೆ ವಿಚಾರದಲ್ಲಿ ಕೂಡ ನಾನು ಗಟ್ಟಿಯಾಗಿ ಧ್ವನಿ ಮಾಡಿದಂಥ ಟೈಮಲ್ಲಿ ಕೂಡ ಅಲ್ಲಿದ್ದಂಥ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗಲಿಲ್ಲ. ನಂತರ ಅಲ್ಲಿದ್ದಂಥ ಒಬ್ಬ ಸತೀಶ್ ರೆಡ್ಡಿ ಅನ್ನೋಂಥ ಗುಂಡನ್ನು ಕೂಡ ಅರೆಸ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಹಂಗಾಗಿ ಇವತ್ತು ನಾವು ನೋಡಿದಂಥ ಟೈಮಲ್ಲಿ ಈ ಸರ್ಕಾರ ಬಂದ ನಂತರ ಗುಂಡಾಗಿರಿ ಜಾಸ್ತಿ ನಡೀತಾ ಇದೆ. ಹಂಗಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಜನರು ಇದಕ್ಕೆ ತಕ್ಕ ಉತ್ತರವನ್ನು ಕೊಡೋಂಥ ಕೆಲಸ ಮಾಡ್ತಾರೆ. ಇವತ್ತು ಮುಖ್ಯಮಂತ್ರಿಗಳು ಇನ್ನೊಂದು ಏನಂದ್ರಿಗಿನ ಇವತ್ತು ಬಜೆಟನ್ನು ತಯಾರು ಮಾಡ್ಕೊತಾ ಇದ್ದಾರೆ. ಅಧಿವೇಶನ ಕೂಡ ಕರೆದಾರ. ರಾಮ್ಜಿ ವಿಚಾರದಲ್ಲಿ ಕೂಡ ಏನೋ ಚರ್ಚೆ ಮಾಡಬೇಕು ಅನ್ನೋಂಥ ವಿಚಾರವನ್ನು ಇಟ್ಕೊಂಡು ಕೂಡ ಒಂದು ಕಡೆ ಬಜೆಟ್ ತಯಾರನ್ನು ಕೂಡ ಮಾಡ್ಕೊತಾ ಇದ್ದಾರೆ. ಈ ಬಜೆಟ್ ತಯಾರು ಮಾಡ್ಕೊಂಡಂಥ ಸಂದರ್ಭದಲ್ಲಿ ಕೂಡ ಇವತ್ತು ಬಹುಶಃ ಇವತ್ತು ಸರ್ಕಾರ ಅನ್ನೋಂಥದ್ದು ಇವತ್ತು ಕೇವಲ ನಡಿಬೇಕಾದ್ರೆ ನಡೀತಾ ಇದ್ದಾಗಲಿ ಯಾವುದೇ ರೀತಿಯಲ್ಲಿ ಕೂಡ ಜನರಿಗೆ ಅನುಕೂಲ ಆಗಬೇಕನ್ನೋಂಥ ವಿಚಾರವನ್ನು ಕೂಡ ಆಗ್ತಾ ಇಲ್ಲ. ಹಂಗಾಗಿ ಇವತ್ತು 27ನೇ ತಾರೀಕು ಅಧಿವೇಶನ ಕರೆದ ನಂತರ ವಿಶೇಷವಾದಂಥ ಅಧಿವೇಶನ ಅಂತೆ. ಯಾಕೆ ವಿಶೇಷವಾದಂಥ ಅಧಿವೇಶನ ಕರೀತಿದ್ರು ನಮಗೂ ಗೊತ್ತಿಲ್ಲ. ಇವತ್ತು ಇಂಥ ಸಂದರ್ಭದಲ್ಲಿ ರಾಮ್ಜಿ ವಿಚಾರದಲ್ಲಿ ಕೂಡ ಚರ್ಚೆ ಆಗಬೇಕು ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇರಂತೆ. ಏನು ಇವತ್ತು ಏನು ದೇಶ ಭಾಷಣದ ಬಗ್ಗೆ ಇವತ್ತು ಏನು ಈ ದೇಶ ಭಾಷಣದ ಬಗ್ಗೆ ಏನು ಬಿಲ್ ಏನು ಇವತ್ತು ಲಾಗೂ ಆಗಿದೆನೋ, ಆ ಲಾಗೂ ಆದಂಥ ವಿಚಾರದಲ್ಲಿ ಕೂಡ ಸಾಕಷ್ಟು ಮಂದಿ ಪ್ರಚೋದನವಾದಂಥ ಹೇಳಿಕೆಗಳನ್ನು ಅವರು MLAಗಳು ಕೊಡ್ತಾ ಇದ್ದಾರೆ. ನಾರಾ ಭರತ್ ರೆಡ್ಡಿ ಅವರು ಕೂಡ ಕೊಟ್ಟಾರ, ಭಾಳಷ್ಟು ಮಂದಿ ಕೊಟ್ಟಿದ್ರು. ಇವತ್ತಿನ ತನಕ ಕೂಡ ಅರೆಸ್ಟ್ ಮಾಡೋಕ್ಕಾಗಲಿಲ್ಲ. ಇವತ್ತು ಮುಂದಿನ ದಿನಗಳಲ್ಲಿ ಪಂಚರಾಜ್ಯಗಳು ಚುನಾವಣೆಗಳು ನಡೀತಾ ಇದ್ದಾವೆ. ಪಂಚರಾಜ್ಯಗಳ ಚುನಾವಣೆಯಲ್ಲಿ ನಾವು ಮುಂಚೆ ತೆಲಂಗಾಣ ಚುನಾವಣೆ ನಡೆದು ಕರ್ನಾಟಕ ಲೋಕಸಭೆ ಚುನಾವಣೆ ನಡೆದಂಥ ಟೈಮಲ್ಲಿ ಕೂಡ
ಅವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹಣವನ್ನು ತಂದು ತೆಲಂಗಾಣ ಚುನಾವಣೆ ನಡೆಸಿದ್ರು. ನಂತರ ಕರ್ನಾಟಕ ಲೋಕಸಭೆ ಚುನಾವಣೆ ಕೂಡ ನಡೆಸಿದ್ರು. ಆ ತೆಲಂಗಾಣ ಚುನಾವಣೆ ಗೆದ್ರು. ಕರ್ನಾಟಕದಲ್ಲಿ ಕೂಡ ಬಹಳಷ್ಟು ಕಡೆ ನಮ್ಮಂಥವ್ರು ಸೋತೀವಿ ಅಂದ್ರಿಗಿನ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಹಣವನ್ನು ತಂದು ನಮ್ಮೆಲ್ಲರೂ ಕೂಡ ಸೋಲಂತ ಕೆಲಸ ಕೂಡ ಆಗಿದೆ. ಕಲ್ಯಾಣ ಕರ್ನಾಟಕ ಕೂಡ ಆ ಹಣವನ್ನು ಲೋಕಸಭೆಯಲ್ಲಿ ಬಳಸುವಂಥ ಕೆಲಸ ಕೂಡ ಮಾಡಿದಾರ. ಇವತ್ತು ಮುಖ್ಯಮಂತ್ರಿಗಳು ಒಂದು ಕಡೆ ಬಜೆಟ್ ಮಾಡ್ತಾ ಇದ್ದಾರ. ಇವತ್ತು ಅವರಿಬ್ಬರಲ್ಲಿ ಕುರ್ಚಿ ಜಗಳದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಅಲ್ಲಿ ಕುರ್ಚಿ ಬಿಡಲ್ಲ ಅಂತೇಳಿ ಬೆಂಗಳೂರಲ್ಲಿ ಕುಂತಾರ. ಕುರ್ಚಿ ಬೇಕಂತೇಳಿ ಇಲ್ಲಿ ಬಂದು DK ಶಿವಕುಮಾರ್ ಅವರು ಕುಂತಾರೆ. ನಿನ್ನೆ ತನಕ ಕೂಡ ಇಲ್ಲೇ ಇದ್ರು. ಒಂದು ಕಡೆ ರಾಹುಲ್ ಗಾಂಧಿ ಅವರು ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ, ಸೋನಿಯಾ ಗಾಂಧಿ ಅವರು ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ, ಯಾರು ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ. ಅವರಂತೂ ಇವತ್ತು ಮುಖ್ಯಮಂತ್ರಿಗಳು ಇಲ್ಲ ನಾನು ಕುರ್ಚಿ ಅಂತ ಬಿಟ್ಕೊಡಲ್ಲ ಅನ್ನೋಂಥ ರೀತಿಯಲ್ಲಿ ಅವರು ಕೂಡ ಅಲ್ಲಿ ಕುಂತು ಇವತ್ತು ನಾನು ಮುಂದೆ 5 ವರ್ಷಗಳ ಕಾಲ ನಾನು ಮುಖ್ಯಮಂತ್ರಿ ಅಂತೇಳಿ ಅಡ್ಡಾಡ್ತಾ ಇದ್ದಾರ. ನನಗೆ ಏನಂದ್ರೆ ಇವತ್ತು ಒಂದೇ ಹೇಳೋದೇನಂದ್ರಿಗಿನ ಈ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಕೇರಳ ಉಸ್ತುವಾರಿಗಳನ್ನಂಥ ಜಾರ್ಜ್ ಅವ್ರಿಗೆ ಕೇರಳ ಉಸ್ತುವಾರಿಯನ್ನು ಕೊಟ್ಟಾರ. ಮತ್ತು ಅಸ್ಸಾಂ ಉಸ್ತುವಾರಿಯನ್ನು DK ಶಿವಕುಮಾರ್ ಅವರು ಕೊಟ್ಟಾರ. ಅದಕ್ಕೋಸ್ಕರವಾಗಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿದ್ದಂಥ ಎಲ್ಲ IAS ಅಧಿಕಾರಿಗಳು ಯಾವ ಇಲಾಖೆಯಲ್ಲಿ ಯಾರ್ಯಾರು ಅಧಿಕಾರಿಗಳಿದ್ದಾರೆ ಅವರೆಲ್ಲರಿಗೂ ಹುಷಾರಾಗಿರ್ರಿ. ಯಾಕಂದ್ರೆ ಇಲ್ಲಾಂದ್ರಿಗೆ ನೀವು 5 ಪಂಚರಾಜ್ಯ ಚುನಾವಣೆಗಳಲ್ಲಿ ಎಲ್ಲ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಾಡಿದರೆ ಮಾಡ್ಬೋದು. ಅದಕ್ಕೋಸ್ಕರವಾಗಿ ಎಲ್ಲರಿಗೂ ಹುಷಾರಾಗಿರ್ರಿ. ಅವರಿಬ್ಬರು ಕೂಡ ಕಿತ್ತಾಟ ಮಾಡ್ಕೊತಾ ಇದ್ದಾರೆ. ನಾನು ಮುಖ್ಯಮಂತ್ರಿ ಆಗಬೇಕು, ನೀನು ಮುಖ್ಯಮಂತ್ರಿ ಆಗ್ಬೇಕಂತೇಳಿ. ಇವತ್ತು ಕರ್ನಾಟಕದಲ್ಲಿ ಕೂಡ ಇವತ್ತು ಭ್ರಷ್ಟಾಚಾರವನ್ನು ಮಾಡೋದ್ ಮೂಲಕ ಇವತ್ತು ಮತ್ತೆ ಪುನಃ ಪಂಚರಾಜ್ಯಗಳು ಚುನಾವಣೆ ಮಾಡೋಂಥ ಕೆಲಸ ಮಾಡ್ತಾರೆ. ಕರ್ನಾಟಕದಲ್ಲಿ ಇದು ಕೇರಳದಲ್ಲಿ ಇವತ್ತು DK ಶಿವಕುಮಾರ್ ಉಸ್ತುವಾರಿ ಆಗಿದ್ದಾರೆ. ಅದೇ ರೀತಿ ಅಸ್ಸಾಂ ಕೇರಳದಲ್ಲಿ ಜಾರ್ಜ್ ಅವರು ಉಸ್ತುವಾರಿ ಆಗಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಅಸ್ಸಾಂದಲ್ಲಿ DK ಶಿವಕುಮಾರ್ ಅವರು ಕೂಡ ಉಸ್ತುವಾರಿ ಆಗಿರೋ ಕಾರಣ ಕರ್ನಾಟಕದ ಸರ್ಕಾರ, ಕರ್ನಾಟಕದ ಇಲಾಖೆಯಲ್ಲಿ, ಕರ್ನಾಟಕ ಸರ್ಕಾರದಲ್ಲಿ ಇದ್ದಂಥ ಎಲ್ಲ ಇಲಾಖೆಯಲ್ಲಿ ಸ್ವಲ್ಪ ಅಧಿಕಾರಿಗಳು ಹುಷಾರಾಗಿರ್ಬೇಕು ಅನ್ನೋಂಥ ಮಾತನ್ನು ಹೇಳ್ತೀನಿ. ರೌಡಿಸಂ ವಿಚಾರವಾಗಿ ಬಳ್ಳಾರಿ ನಾಯಕರಿಂದ ಅವರ ಬಾಯಿಂದ ನಾವು ಕೇಳಬೇಕಾ ಅನ್ನೋ ಒಂದು ಪ್ರಶ್ನೆಗಳು ನೋಡ್ರಿ, ಇವತ್ತು ಯಾರ್ಯಾರು ಹೋರಾಟಗಳ ಮೇಲೆ ರಾಜಕಾರಣಿಗಳು ಹುಟ್ಟಾಕಂತಾರ್ರಿ. ಇವತ್ತು ರಾಜಕಾರಣಿಗಳು ಹುಟ್ಟಾಕಂಥ ಟೈಮಲ್ಲಿ ಕೆಲವೊಂದು ಸಾರಿ ಇವಾಗೆಲ್ಲ ಫ್ಯಾಷನ್ ಏನಾಗಿದೆ ಅಂದ್ರಿಗಿನ ಈ ರೌಡಿಸಮ್ ಮಾಡೋಂಥವ್ರೆ ಬೇರೆಯವ್ರನ್ನ ಹೋಲಿಸ್ಕೊಂತಾರೆ. ರೌಡಿಸಮೇ ಬೇರೆ, ಫೀಡಲ್ ಸಿಸ್ಟಮ್ದಲ್ಲಿ ಹೋರಾಟಗಳೇ ಬೇರೆ ಆಗ್ತಾವ. ಅವ್ರಿಗೆ ಜ್ಞಾನ ಇದ್ದರೆ ಇದನ್ನ ಎರಡು ಕೂಡ ಜೋಡಿಸನೆ ಮಾಡೋಂಥ ಕೆಲಸ ಆಗಬಾರ್ದು. ಯಾವತ್ತು ಕೂಡ ಒಬ್ಬ ರಾಜಕಾರಣಿ ಅನ್ನೋಂಥವ್ರು ಹೆಂಗೆ ಉಟ್ಕೊತಾನ ಅಂದ್ರಿಗಿನ ಕೆಳಮಟ್ಟದಿಂದ ಮೇಲಿಗೆ ಬರೋಂಥ ವ್ಯಕ್ತಿ ಹೋರಾಟಗಳು ಅಂತ ತಿಳ್ಕೊತಾನ. ದುಡ್ಡಿದ್ದಂತವನು ಎಲ್ಲ ಒಂದು ಕಡೆ ರೌಡಿಸಮ್ ಮೂಲಕ ಅವ್ರು ಗುರ್ತಿಸ್ಕೊಂಡು ರೌಡಿಸಮ್ ಮೂಲಕ ದೊಡ್ಡರಾದಂಥ ಅವ್ರು ಬೇರೆ ಥರ ಆಗ್ತಾರ. ಹೋರಾಟಗಳು ಬೇರೆ, ಅವ್ರಿಗೆ ಗೊತ್ತಿಲ್ಲ, ರೌಡಿಸಮೇ ಬೇರೆ ಆಗುತ್ತೆ. ಸರ್, ಈಗ ಹೊಸ ರಾಷ್ಟ್ರಾಧ್ಯಕ್ಷರು ನೇಮಕ ಆಗ್ತಾ ಇದೆ ಬಿಜೆಪಿ, ರಾಜ್ಯಾಧ್ಯಕ್ಷರ ಬದಲಾವಣೆ ನಮ್ಮ ಕರ್ನಾಟಕದಲ್ಲಿ ಏನಾದರೂ ಆಗ್ಬಹುದು? ನೋಡ್ರಿ, ನಮ್ಮ ಪಾರ್ಟಿಯಲ್ಲಿ ಆಲ್ರೆಡಿ ನಮ್ಮ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವರು ಭಾಳಷ್ಟು ಚಲೋ ಕೆಲಸ ಮಾಡ್ತಾ ಇದ್ದಾರ. ಪಾರ್ಟಿ ಸಂಘಟನೆ ಮಾಡ್ತಾ ಇದ್ದಾರ. ಇವತ್ತು ಎಲ್ಲ ಕಡೆ ಕೂಡ ಇವತ್ತು ಪಾರ್ಟಿ ವಿಚಾರದಲ್ಲಿ ಬಂದಂಥ ಟೈಮಲ್ಲಿ ಎಲ್ಲರೂ ಕೂಡ ಯಾವ ರೀತಿಯಲ್ಲಿ ತಯಾರು ಮಾಡಿದಾರೆ ಅಂದ್ರೆ ಇವತ್ತೇ ಚುನಾವಣೆ ಆದರೆ ಕೂಡ 140 ಸ್ಥಾನಗಳು ಗೆಲ್ಲಬೇಕು ಅನ್ನೋಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ತಯಾರಿ ಮಾಡಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಹಂಗಾಗಿ ಬಹುಶಃ ನಮಗೇನು ಇವತ್ತು ಸದ್ಯಕ್ಕಂತೂ ಯಾವುದೇ ಬದಲಾವಣೆಗಳಿಲ್ಲ. ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ಆಯ್ಕೆ ಆಗ್ತಾ ಇದ್ದಾರೆ. ಇವತ್ತು ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಕೂಡ ಬಂದಿದ್ವಿ. ಮುಂದೆ ಈ 78ಗೆ ನಾವೆಲ್ಲರೂ ಕೂಡ ತಯಾರಾಗುವಂಥ ಕೆಲಸ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.